ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಇವತ್ತಿನ ಎಪಿಸೋಡ್ ನಲ್ಲಿ ಮತ್ತೆ ವಿನಯ್, ಕಾರ್ತಿಕ್ ಮತ್ತು ತನಿಷಾ ಮಧ್ಯೆ ಜಗಳ ಶುರುವಾಗಿದ್ದು, ಇದಕ್ಕೆ ಮುಖ್ಯವಾದ ಕಾರಣ ಇವತ್ತು ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ ಆಗಿದೆ. ಈ ಒಂದು ಟಾಸ್ಕ್ ನ ಪ್ರಕಾರ ಎಲ್ಲರೂ ಕೂಡ 5,000ದಿಂದ 50 ಲಕ್ಷದವರೆಗೆ ಕ್ಯಾಶ್ ಬೋರ್ಡ್ ನಲ್ಲಿ ನಮ್ಮ ಯೋಗ್ಯತೆಗೆ ನಾವು ಎಷ್ಟು ಹಣಕ್ಕೆ ಬೆಲೆ ಬಾಳುತ್ತೇವೆ ಅನ್ನೋದನ್ನ ತಮಗೆ ತಾವೇ ಹೇಳ್ಕೊಳ್ಬೇಕಾಗಿತ್ತು. ಈ ಒಂದು ಸಮಯದಲ್ಲಿ ವರ್ತೂರ್ ಸಂತೋಷ್ ನನಗೆ ಕೇವಲ 25,000 ಸಾಕು ಅಂತ ಸೆಲೆಕ್ಟ್ ಮಾಡಿದ್ರೆ, ಡ್ರೋನ್ ಪ್ರತಾಪ್ ಕೇವಲ 50,000 ರೂಪಾಯಿಯನ್ನ ತೆಗೆದುಕೊಳ್ಳುತ್ತಾರೆ. ಆದ್ರೆ ಕಾರ್ತಿಕ್, ತನಿಷಾ, ವಿನಯ್, ಸಂಗೀತ ಸೇರಿದಂತೆ ಇವರೆಲ್ಲರೂ ಕೂಡ 20 ಲಕ್ಷ ರೂಪಾಯಿಗಳನ್ನ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಈ ಒಂದು ಸಮಯದಲ್ಲಿ ವಿನಯ್ ಮತ್ತು ತನಿಷಾ ನಡುವೆ ದೊಡ್ಡ ಜಗಳವೇ ನಡೆದಿದೆ. ತನ್ನ ಗೆಳತಿಗೆ ಆವಾಜ್ ಹಾಕಿದ ವಿನಯ್ ಮೇಲೆ ನಟ ಕಾರ್ತಿಕ್ ಗರಂ ಆಗಿ ವಿನಯ್ಗೆ ಕಾರ್ತಿಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ತುಂಬಾನೇ ಗರಂ ಆದ ವಿನಯ್ ಕಾರ್ತಿಕ್ ಮೇಲೂ ಎಗರಿದ್ದಾರೆ. ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಮತ್ತೆ ಮುಂಚಿನಂತೆ ಜಗಳ ಶುರುವಾಗಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಯಾರಿಗೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಸಂಗೀತ, ಕಾರ್ತಿಕ್ ಮತ್ತು ಡ್ರೋನ್ ಪ್ರತಾಪ್ ಇಷ್ಟ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.